ಮಲ್ಲೇಶ್ವರಂನಲ್ಲಿ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಅಂದ್ರೆ ಬರೋಬ್ಬರಿ 1.5 ಗಂಟೆಗಳ ಕಾಲ ಇಲ್ಲಿ ಮಲ್ಲೇಶ್ವರಂನ 11ನೇ ಕ್ರಾಸ್ ನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಮಾಡಿದ್ರು ಜಿಬಿಎ ಅಧಿಕಾರಿಗಳು. ಸದ್ಯ ಈಗ 3:45 ಗಂಟೆ ಹತ್ತತ್ರ ಸಮಯ. ಜಿಬಿಎ ಅಧಿಕಾರಿಗಳು ಹೋದ್ಮೇಲೆ ಮಲ್ಲೇಶ್ವರಂನ ಫುಟ್ಪಾತ್ ನ ಸ್ಥಿತಿಗತಿ ಯಾವ ತರ ಇದೆ ನೋಡ್ಕೊಂಬರೋಣ. ದೃಶ್ಯಗಳ ಸಮೇತ ತೋರಿಸ್ತಾ ಹೋಗ್ತೀವಿ, ಸೇಮ್ ಟು ಸೇಮ್. ಆದ್ರೆ ಒಂದು ವಿಚಾರ ಏನಂದ್ರೆ, ಜಿಬಿಎ ಅಧಿಕಾರಿಗಳು ಇವತ್ತು ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಿದ್ರಿಂದ ಸಾಕಷ್ಟು ಜನ ವ್ಯಾಪಾರಸ್ಥರು ಈ ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಇಟ್ಟಿಲ್ಲ. ಇವತ್ತು ಬಹಳ ಕಡಿಮೆ, ಅಲ್ಲೊಂದು ಇಲ್ಲೊಂದು ಅಂಗಡಿ ಮುಂಗಟ್ಟುಗಳನ್ನ ಇಟ್ಟಿದ್ರು. ಆದ್ರೆ ಇವತ್ತು ಈಗಷ್ಟೇ ಜಿಬಿಎ ಅಧಿಕಾರಿಗಳು ಇಲ್ಲಿನ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮುಗಿಸಿ ಹೋದ್ರು. ಆದ್ರೆ ಯಾವ ಸ್ಥಿತಿ ಇದೆ ಫುಟ್ಪಾತ್, ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂದ್ರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ತೆರವು ಕಾರ್ಯಾಚರಣೆ ವೇಳೆ ಕಂಡಂತ ನಂದಿನಿ ಪಾರ್ಲರ್ ಕೂಡ ಹಾಗೆ ಬಿಟ್ಟು ಹೋದ್ರು. ನಂದಿನಿ ಪಾರ್ಲರ್ಗೆ ಪರ್ಮಿಷನ್ ಇದೆ ಅನ್ನುವಂತ ಮಾತನ್ನ ಹೇಳಿ ಮುಂದಕ್ಕೆ ಹೋಗುವಂತದ್ನ ಗಮನಿಸಬಹುದು. ಅಂದ್ರೆ ಸರ್ಕಾರಕ್ಕೆ ಒಂದು ರೂಲ್ಸ್, ಜನಸಾಮಾನ್ಯರಿಗೆ ಒಂದು ರೂಲ್ಸ್ ಅಂತ ಇಲ್ಲಿನ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಷ್ಟೇ ಅದ್ರ ಮುಂದೆ ನಾವು ಪಾಸ್ ಆಗ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು, ಈ ಜಿಬಿಎ ಅಧಿಕಾರಿಗಳು ಒತ್ತುವರಿ ಮಾಡೋದಕ್ಕೆ ಈ ಜಾಗಕ್ಕೆ ಬಂದಾಗ ಇಲ್ಲಿ ಎಲ್ಲಾ ಕ್ಲೀನ್ ಆಗಿತ್ತು, ಎಲ್ಲವನ್ನ ಕೂಡ ತೆರವು ಮಾಡ್ಲಾಗ್ತಾ ಇತ್ತು. ಆದ್ರೆ ಅದಾಗಿ ಜಸ್ಟ್ ಅರ್ಧ ಗಂಟೆ, 3/4 ಗಂಟೆ ವಾಪಸ್ ಬಂದು ನೋಡಿದಾಗ ಮತ್ತದೇ ಕತೆ, ಮತ್ತದೇ ಫುಟ್ಪಾತ್ ನಲ್ಲಿ ವ್ಯಾಪಾರ ಶುರು. ಅಂದ್ರೆ ಇದು ಕೇವಲ ಆರಂಭ ಶೂರತ್ವ ಆಗೋಯ್ತಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ನೋಡಿ, ರಾಜಾರೋಷವಾಗಿ ಫುಟ್ಪಾತ್ ನಲ್ಲಿ ಅಂಗಡಿ ಹಾಕಿ ವ್ಯಾಪಾರ ಮಾಡುವಂತ ಕೆಲಸ ಆಗ್ತಾ ಇದೆ. ಇದು ಜಿಬಿಎ ಅಧಿಕಾರಿಗಳು ಬಂದಾಗ ಏನೂ ಇರಲ್ಲ. ಜಿಬಿಎ ಅಧಿಕಾರಿಗಳು ಬಂದು ಹೋದ ಮೇಲೆ ಮತ್ತದೇ ಕೆಲಸ ಶುರು ಆಗತ್ತೆ. ಅಂದ್ರೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ? ಫುಟ್ಪಾತ್ ವ್ಯಾಪಾರಿಗಳದ್ದ ಅಥವಾ ಪಾದಚಾರಿಗಳದ್ದ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೇಕು ಮಲ್ಲೇಶ್ವರಂನಲ್ಲಿ. ಅಷ್ಟರ ಮಟ್ಟಿಗೆ ಒಂದ್ ರೀತಿ ಮತ್ತದೇ ಕೆಲಸ ಶುರು ಆಗತ್ತೆ. ನೀವು ನೋಡಬಹುದು, ಫುಟ್ಪಾತ್ ನಲ್ಲಿ ಅಂಗಡಿಗಳನ್ನ ಇಟ್ರೆ ಜನರು ವಿಧಿ ಇಲ್ಲದೆ ರಸ್ತೆ ಮೇಲೆ ಓಡಾಡುವಂತಹ ಒಂದು ಕೆಲಸ ಆಗತ್ತೆ. ರಸ್ತೆಯಲ್ಲೂ ಕೂಡ ಆಕ್ರಮಣ ನೋಡಿ, ವಾಹನಗಳನ್ನ ನಿಲ್ಲಿಸೋದಾಗಿರ್ಬೋದು, 2 ವೀಲರ್ 4 ವೀಲರ್ ಗಳನ್ನ ಪಾರ್ಕ್ ಮಾಡೋದು. ಅಂದ್ರೆ ಇಷ್ಟೇ ರೋಡ್ ಭಾಗ ಕಿರಿದಾಗ್ಬಿಡುತ್ತೆ. ಅಂದ್ರೆ ಒಂದ್ ರೀತಿಯ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು, ಇಲ್ಲ ಅಂದ್ರೆ ನಿಜವಾಗ್ಲೂ ಕಷ್ಟ ಆಗತ್ತೆ. ನೋಡಿ, ಬಾಳೆ ಎಲೆ ವ್ಯಾಪಾರ ಎಲ್ಲವೂ ಕೂಡ ಅದೇ ಯಥಾಸ್ಥಿತಿ. ಅಂದ್ರೆ ಒತ್ತುವರಿ ಕಾರ್ಯಾಚರಣೆ ಕೇವಲ ನಾಮಕಾವಸ್ಥೆಗ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಮಲ್ಲೇಶ್ವರಂನ ನೋಡಿದಾಗ. ಜಿಬಿಎ ಅಧಿಕಾರಿಗಳು ಒಂದ್ ಕಡೆಯಿಂದ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡು ಹೋದ್ವಿ ಅಂತ ಹೋದ್ರು. ಆದ್ರೆ ಹಿಂದೆ ಮತ್ತದೇ ಕೆಲಸ ಶುರುವಾಯ್ತು, ಮತ್ತದೇ ವ್ಯಾಪಾರ ವಹಿವಾಟು. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅಂದ್ರೆ ಪಾದಚಾರಿಗಳು ಓಡಾಡೋದೆಲ್ಲಿ ಅನ್ನುವಂತ ಪ್ರಶ್ನೆ ಕ್ರಿಯೇಟ್ ಆಗುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.